ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಡೆಡಿಕೇಟ್ ಮಾಡ್ತಾ ಇರೋದು ಅಪರ್ಣ ಅವರಿಗೆ. ಒಂದು ಟ್ರಿಬ್ಯೂಟ್ ಅಂತಲೇ ಹೇಳ್ಬೋದು ಅಪರ್ಣ ಅವರಿಗೆ. ಯಾರು ಅಪರ್ಣ ಅಂತ ಯಾರಿಗೂ ಹೇಳಾಗೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಮನೆ ಮಗಳಾಗಿದ್ದರು ಮಜಾ ಟಾಕೀಸಿಂದ. ಅದ್ರ ಜೊತೆಗೆ ಒಳ್ಳೆ ನಿರೂಪಕಿ, ಒಳ್ಳೆ ಆ್ಯಕ್ಟರು ಎಲ್ಲ ಕೂಡ ಆಗಿದ್ದರು. ಈವನ್ ಆಕಾಶವಾಣಿಲೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಬನ್ನಿ ಫ್ರೆಂಡ್ಸ್, ಅವರ ಲೈಫ್ ಸ್ಟೋರಿ ಬಗ್ಗೆ ಸಣ್ಣ ಝಲಕ್ನ ತಿಳ್ಕೊಳ್ತಾ ಹೋಗೋಣ. ಅವರು ಹುಟ್ಟಿದ್ದು ಚಿಕ್ಕಮಗಳೂರು. ಅವರು ಮೂಲತಃ ಚಿಕ್ಕಮಗಳೂರು ಆದ್ರೂ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಅವರು 11ನೇ ವರ್ಷಕ್ಕೆ ಬಾಲಕಲಾವಿದೆಯಾಗಿ ಎಂಟ್ರಿನ ಪಡ್ಕೊಂಡಿದ್ದಾರೆ. ಅವರ ಡ್ಯಾಡಿ ಅಂದರೆ ಅವರ ತಂದೆ ನಾರಾಯಣ ಸ್ವಾಮಿ ಅವರು ಸಿನಿಮಾ ಪತ್ರಕರ್ತರಾದ್ರಿಂದ ಅವರು ಬೇಸಿಕಲಿ ಫಿಲ್ಮ್ ಫೀಲ್ಡ್ಗೆ ಸ್ವಲ್ಪ ಹತ್ರವಾಗಿದ್ದವರೇ ಆಗಿದ್ದರು. ಅವ್ರ ತಂದೆ ನಾರಾಯಣ ಸ್ವಾಮಿ ಅವರು ಪುಟ್ಟಣ್ಣ ಕಣ್ಗಾಲ್ ಅವರಿಗೆ ತುಂಬ ಆತ್ಮೀಯ ವ್ಯಕ್ತಿಯಾಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಕೊಡಿಸ್ತಾರೆ. ಯಾಕೆ ನಿಮ್ಮ ಮಗಳನ್ನ ಒಂದು ಫಿಲಮ್ ಫೀಲ್ಡ್ಗೆ ಕಳಿಸ್ಬಾರ್ದು ಅಂತ ಇದ್ರೂ ಇವ್ರಿಗೆ ಇಷ್ಟ ಇತ್ತೋ ಇಲ್ವೋ ಮನಸ್ಸಲ್ಲಿ ಗೊತ್ತಿಲ್ಲ. ಆದರೆ ಅವರು ಇಷ್ಟಪಟ್ಟಿದ್ದಾರಲ್ಲ, ಹೋಗಲಿ ಬಿಡು ಟ್ರೈ ಮಾಡಲಿ ಅಂತ ಕಳಿಸಿದ್ರು. ಮಸಣದ ಹೂ ಚಿತ್ರದಿಂದ ತುಂಬಾ ಯಶಸ್ವಿ ಕೂಡ ಆಯಿತು ಆ ಟೈಮಲ್ಲಿ. ಅದಾದಮೇಲೆ ಅವರು ಒಂದಾದ್ಮೇಲೆ ಆಫರ್ಗಳು ಬರ್ತಾ ಹೋದವು. ಅಂದರೆ ಸೈಡ್ ರೋಲ್ ಆಗಿ, ಹೀರೋಯಿನ್ ಆಗಿ, ಅಂದರೆ ಹೀರೋಯಿನ್ ಫ್ರೆಂಡ್ ಆಗಿ, ಆ ರೀತಿ, ಇಲ್ಲಾಂದರೆ ಪೋಷಕ ನಟಿಯಾಗಿ ಆ ಥರ ಬರ್ತಾನೆ ಹೋದರು. ಅದಾದಮೇಲೆ ಅವರು ತಿರುಗಿ ನೋಡಿದ್ದೇ ಇಲ್ಲ ಅಂತ ಅನಿಸುತ್ತೆ. ಒನ್ ಟೈಮಲ್ಲಿ ಅವ್ರದ್ದು ಸ್ವಲ್ಪ ಜನ್ರೇಷನ್ ಎಲ್ಲ ಬಿದ್ದೋದ್ಮೇಲೆ ಅವರು ಆಟೋಮೆಟಿಕ್ಕಾಗಿ ನಿರೂಪಣೆ ಫೀಲ್ಡಿಗೆ ಬಂದುಬಿಟ್ರು. ಅವ್ರಿಗೆ ಆಲ್ರೆಡಿ ಆರ್ ಜೆ ಆಗಿರೋದ್ರಿಂದ, ಅಂದರೆ ಆಕಾಶವಾಣಿಯಲ್ಲೆಲ್ಲ ಆರ್ ಜೆ ಆಗಿದ್ದರು ಮೊದಲೇನೆ. ಅದರಿಂದ ಭಾಷೆ ಮೇಲೆ ತುಂಬ ಹಿಡಿತಾ ಇತ್ತು ಅವ್ರಿಗೆ. ಕನ್ನಡ ಭಾಷೆ ಮೇಲೆ ಎಸ್ಪೆಷಲಿ ತುಂಬ ಹಿಡಿತಾ ಇತ್ತು. ಯಾವ ರೀತಿ ಸ್ಪಷ್ಟವಾಗಿ ಮಾತಾಡಬೇಕು, ಉಚ್ಚಾರಣೆ ಯಾವ ರೀತಿ ಸ್ಪಷ್ಟವಾಗಿರಬೇಕು ಅನ್ನೋದು ಕೂಡ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು. ಯಾವುದೇ ಭಾಷೆ ಆಗಲಿ ಅಷ್ಟು ಚೆನ್ನಾಗಿ ಮಾತಾಡೋರು. ಅಂದರೆ ಎಸ್ಪೆಷಲಿ ಕನ್ನಡದಲ್ಲಂತೂ ಯಾವ ವ್ಯಾಕರಣನೂ ಕೂಡ ಏರುಪೇರು ಆಗ್ತಿರ್ಲಿಲ್ಲ, ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋರು. ಅವ್ರಿಗೂ ಆಸೆ ಕೂಡ ಇತ್ತು, ಒಂದು 4 ಜನ ಕನ್ನಡ ಕೂಡ ಹೇಳ್ಕೊಡ್ಬೇಕು ನಾನು ಅನ್ನೋದು ಕೂಡ ಆಸೆ ಇತ್ತು. ಸುಮಾರು ಇಂಟರ್ವ್ಯೂಸ್ಗಳಲ್ಲೂ ಹೇಳಿದ್ದಾರೆ ಅದನ್ನು. ಸೊ ಅದಾದಮೇಲೆ ಪ್ರತಿ ಇದರಲ್ಲೂ, ಅಂದರೆ ಯಾವುದೇ ಒಂದು ದೊಡ್ಡ ಸ್ಟೇಜ್ ಶೋಸ್ಗಳಲ್ಲೂ ಕೂಡ ಇವ್ರದ್ದು ಒಂದು ಹಿಂದಿ ವರ್ಷನ್ ಇದ್ದರೆ ಇವ್ರದ್ದೊಂದು ಕನ್ನಡ ವರ್ಷನ್ ಇದ್ದೇ ಇರ್ತಿತ್ತು. ಅಂದರೆ ಟ್ರಾನ್ಸ್ಲೇಷನ್ ಥರ ಇದ್ದೇ ಇರ್ತಿತ್ತು. ಒಂದು ರಾಜಕೀಯದಲ್ಲಾಗಲಿ ಅಥವಾ ಸಿನಿಮಾ ರಂಗದಲ್ಲಾಗಲಿ ಅಥವಾ ಬೇರೆ ಯಾವುದೇ ಪ್ರೈವೇಟ್ ಆರ್ಗನೈಸೇಷನ್ ಯಾವುದಾದ್ರೂ ಹೋಸ್ಟ್ ಮಾಡ್ತಿರೋದು ಅಲ್ಲಿ ಆಗಲಿ, ಪ್ರತಿಯೊಂದರಲ್ಲೂ ಇವ್ರ ನಿರೂಪಣೆ ಇಲ್ದಲೇ ಏನು ನೆಕ್ಸ್ಟು ಇದೇ ಇಲ್ಲ ಅನ್ನೋ ಥರ ಇರ್ತಿತ್ತು. ಅಂದರೆ ನೆಕ್ಸ್ಟ್ ಫ್ಯೂಚರ್ ಏನು ಅವ್ರದ್ದು ಲಾಸ್ಟ್ ಮೂಮೆಂಟಲ್ಲೂ, ಅಂದರೆ ರಮೇಶ್ ಅರವಿಂದ್ ಅವರು ಇವತ್ತು ಹೇಳ್ದಾಗೇ ಲಾಸ್ಟ್ ಮೂಮೆಂಟಲ್ಲೂ ಇಲ್ಲ ಅವ್ರು ಬರ್ತಾ ಇದ್ದಾರೆ, ಇಲ್ಲ ಇವ್ರು ಬರ್ತಾ ಇದ್ದಾರೆ, ಸ್ವಲ್ಪ ಗೊಂದಲ ಆಗಿದೆ, ಅದನ್ನು ಚೇಂಜ್ ಮಾಡಿ, ಇದನ್ನು ಈ ಪ್ರೋಟೋಕಾಲ್ ಚೇಂಜ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಅಂದ್ರು ಲಾಸ್ಟ್ ಮೂಮೆಂಟಲ್ಲಿ 1 ನಿಮಿಷ 2 ನಿಮಿಷ ಹೇಳ್ದಾಗೂ ಹೌದಾ ಸರ್, ಸರಿ ಸರ್, ಅಷ್ಟೇ, ಅಷ್ಟು ಕಾಮಾಗಿ ತೊಗೊಳೋರು. ತುಂಬಾ ಪ್ರಭುತ್ವವಾಗಿರೋಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ತುಂಬ ಕಾಮ್ನೆಸ್ ಇತ್ತು ಅವ್ರಿಗೆ. ಎಸ್ಪೆಷಲಿ ಕಾಮ್ನೆಸ್ಸು ಯಾರಿಗೂ ನಿರೂಪಕರಿಗೆ ಜಾಸ್ತಿ ಇರಲ್ಲ ಅಂತ ಹೇಳ್ತಾರೆ. ಬಟ್ ಇವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಕಾಮ್ನೆಸ್ಸು, ಮತ್ತು ಯಾವಾಗಲೂ ಎವರ್ ಸ್ಮೈಲಿಂಗ್ ಫೇಸ್ ಇರ್ತಿತ್ತು. ಹಸನ್ಮುಖಿ, ಯಾವಾಗಲೂ ನಗ್ತಾನೇ ಇರೋರು. ಇವತ್ತು ನಾನು ಹೇಳ್ತಾ ಇರೋದು ಯಾವ ರೀತಿ ಅಂತ ಅಂದರೆ, ಅವ್ರು ನಗ್ತಾ ಇರಬೇಕು ಅಂತ ಹೇಳಿದ್ದು, ಅಂದರೆ ಕೆಲವು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಲ್ಲ ಅವ್ರದ್ರಲ್ಲಿ, ನಗ್ತಾ ಇರಬೇಕು ಅಂತ ಅಂದರೆ ಒಂದು ಅವರು ಕಲ್ತಿರೋಂಥ ಪಾಠ, ಜೀವನದಲ್ಲಿ ಕಲ್ತಿರೋಂಥ ಪಾಠ ಏನು 3 ಅಂತ ಅಂದರೆ, ಯಾವಾಗಲೂ ನಗ್ತಾ ಇರಬೇಕು, ಏನೂ ಕಳ್ಕೊಳೋದಿಲ್ಲ, ಯಾವಾಗಲೂ ನಗ್ತಾ ಇರಿ, ಏನಾಗುತ್ತೆ ಅನ್ನೋದು ಒಂದು. ಜೊತೆಗೆ ಯಾರನ್ನೂ ನೋವುಪಡಿಸ್ಬೇಡಿ, ದುಃಖ ಯಾರಿಗೂ ಬಿಟ್ಟಿದ್ದಲ್ಲ, ನೋವು ಯಾರಿಗೂ ಬಿಟ್ಟಿದ್ದಲ್ಲ. ಜೀವನನೇ ಒಂದು ನಿತ್ಯೋತ್ಸವ ಇದ್ದಂತೆ, ಅಂದರೆ ಬೆಳಗ್ತಾ ಇರಬೇಕು ಯಾವಾಗ್ಲೂ ಅನ್ನೋದು. ಆ ಥರನೇ
ಒಂದು 3-4 ಪಾಯಿಂಟ್ ಹೇಳಿದ್ರು. ತುಂಬಾ ಇಷ್ಟ ಆಯಿತು ಆ ಪಾಯಿಂಟ್ಗಳೆಲ್ಲನೂ. ಸೊ ಅದಕ್ಕೋಸ್ಕರ ಅವ್ರದ್ದು ಇಂಟರ್ವ್ಯೂನೇ ತೊಗೊಂಡು ಅವ್ರ ವಿಡಿಯೋನೇ ಒಂದು ಟ್ರಿಬ್ಯೂಟ್ ಆಗಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅವ್ರು ಶ್ವಾಸಕೋಶ ಕ್ಯಾನ್ಸರಿಂದ ಬಳಲ್ತಾ ಇದ್ರು 2 ಇಯರ್ಸಿಂದ ಅಂತ ಹೇಳಿದ್ದಾರೆ. ಬಟ್ ನಮ್ಗೆ ಯಾರಿಗೂ ಅಷ್ಟವಾಗಿ ಗೊತ್ತಿರಲಿಲ್ಲ. ಇವನ್ ಎಲ್ಲರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ. ತುಂಬ ಕೆಲವೊಂದು ಮಂದಿಗೆ ಮಾತ್ರ ಗೊತ್ತಿತ್ತು ಅಂತ ಹೇಳಿದ್ರು. ಸೊ ಅದು ಯಾವ ಥರ ನಮ್ಗೆ ಅನಿಸ್ಬಿಡ್ತು ಅಂದರೆ, ಒಂದು ಬರ ಸಿಡಿಲೆ ಬಂದು ಸಿಡ್ದಂಗೆ ಆಗೋಯ್ತು. ಯಾವ ರೀತಿ ನಾವು ಅಪ್ಪುನ ನೋಡಿದ್ವಲ್ಲ, ಸುಮ್ಮನೆ ಜಿಮ್ ಮಾಡ್ತಾಯಿದ್ರು, ಹೋದ್ರು ಕಾರಲ್ಲಿ ಕುಂತ್ಕೊಂಡ್ರು, ಹೋಗೋಷ್ಟರಲ್ಲಿ ತೀರೋಗ್ಬಿಟ್ರು ಅನ್ನೋ ಥರನೇ ಸೇಮ್. ಅದಾದಮೇಲೆ ಇವರು ವಿಜಯ ರಾಘವೇಂದ್ರ ಅವರ ಪತ್ನಿ, ಅಂದರೆ ನಟ ವಿಜಯ ರಾಘವೇಂದ್ರ ಅವ್ರ ಪತ್ನಿ ತೀರೋದ್ರಲ್ಲ, ಸ್ಪಂದನ, ಆ ರೀತಿನೇ ಇದು ಕೂಡ ಒಂಥರ ಆಘಾತನೇ ಆಗೋಯ್ತು. ಬಟ್ ಅವ್ರದ್ದು ಪರ್ಸ್ನಲ್ ಲೈಫ್ ಅಷ್ಟಾಗಿ ಯಾರಿಗೂ ಗೊತ್ತಿಲ್ದಲೇ ಇರೋ ಕಾರಣ ಸಡನ್ನಾಗಿ ಒಂಥರ ಬರಸಿಡೋದೇ ಒಂಥರ ಆಘಾತನೇ ಆಗೋಯ್ತು. ಅಷ್ಟು ಬೇಜಾರಾಗೋಯ್ತು, ಯಾಕೆ ಈ ಥರ ಆಗೋಯ್ತು ಅಂತ ಅನಿಸ್ಬಿಡ್ತು. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಅದಾದಮೇಲೆ ನಾವು ನೋಡಿರೋಂಥ ವರಲಕ್ಷ್ಮಿ ಅಂತ ಅಂದರೆ, ಮಜಾ ಟಾಕೀಸಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಬರ್ತಿದ್ರಲ್ಲ, ತುಂಬಾ ಚೆನ್ನಾಗಿರ್ತಿತ್ತು. ಅವರು ಯಾವಾಗಲೂ ನಾವು ಗಂಭೀರವಾಗಿದ್ದಿದ್ದೇ ನೋಡಿಬಿಟ್ವಿ. ಅದಾದಮೇಲೆ ಇದು ಅವ್ರದ್ದು ಇನ್ನೊಂದು ಫೇಸೂ ಇದೆ ಅಂತ ತೋರಿಸ್ಕೊಟ್ಟಿದ್ದೇನೆ ಆ ಕಾಮಿಡಿ ರೋಲಿಂದ. ನಮಗೇನೆ ಅಷ್ಟು ಗೊತ್ತೇ ಇರಲಿಲ್ಲ, ಅಂದರೆ ಈ ರೀತಿನೂ ಪಾತ್ರ ಮಾಡ್ಬೋದಾ ಇವರು ಅಂತ ಗೊತ್ತೇ ಇರಲಿಲ್ಲ. ಬಟ್ ಅದು ಮಾತ್ರ ಈ ಎಲ್ಲ ಒಂದು ಇದಕ್ಕಿಟ್ರೆ ಮಜಾ ಟಾಕೀಸಲ್ಲೇ ಒಂದಕ್ಕಿಡ್ಬೋದು. ಅಂದರೆ ಅಷ್ಟು ಸರಿಸಮನಾಗಿ ತೂಗುತ್ತೆ ಅವರ ಇಡೀ ಲೈಫಲ್ಲಿ. ಬಟ್ ಮಜಾ ಟಾಕೀಸ್ ಮಾಡಿ ಒಂದು 5-6 ಇಯರ್ಸ್ಗೆನೇ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ಅವರು ಇನ್ನೊಂದು ಸೀರಿಯಲ್ ಬೇರೆ ಮಾಡ್ತಾಯಿದ್ರು. ಯಾವುದೋ ಒಂದು ಸೀರಿಯಲ್ ಬೇರೆ ಮಾಡ್ತಾಯಿದ್ರು. ಅಂದರೆ ಅವ್ರದ್ದು ಅದು ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು, ಮೋಸ್ಟ್ಲಿ. ತಪ್ಪಾಗಿದ್ದರೆ ಕ್ಷಮಿಸಿ, ಇಲ್ಲಾಂದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಯಾವುದು ಅಂತ. ಸೊ ಅದು ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಕೀಮೋಥೆರಪಿ ಏನೋ ಮಾಡಿದ್ರಂತೆ. ಸೊ ಕೀಮೋಥೆರಪಿ ಮಾಡಿದ್ಮೇಲೂ ಅವರು ಫೈಟ್ ಮಾಡ್ಕೊತಾನೆ ಬಂದಿದ್ದಾರೆ. ಡಾಕ್ಟರ್ ಹೇಳಿದ್ದು 6 ಮಂತ್ಸ್ ಕೂಡ ಇರಲ್ಲ ಅಂತ ಹೇಳಿದ್ರು. ಬಟ್ ಇವರು ಫೈಟ್ ಮಾಡ್ಕೊತ ವಿಧಿಗೆ ಸವಾಲೊಡ್ತಾ 1.5 ವರ್ಷದವರೆಗೂ ತಳ್ಳಿದ್ದಾರೆ ಇದೇ ರೀತಿ. ಸೊ ಅದಕ್ಕೆ ಜೊತೆಯಾಗಿ ಅವರ ಪತಿ ಕೂಡ ಸಾಥ್ ಕೊಟ್ಟಿದ್ದಾರೆ, ನಾಗರಾಜ ವಸ್ತಾರೆ. ಇಬ್ರಿಗೂ ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ, ಅದೇ ರೀತಿ ಇರಬೇಕು ಅನಿಸುತ್ತೆ ಆ ಕಪಲ್ಸ್ನ ನೋಡಿದ್ರೆ. ಅಷ್ಟು ಚೆನ್ನಾಗಿ ಇರ್ತಿದ್ರು. ಅಂದರೆ ವಿಡಿಯೋದಲ್ಲಿ ಕೆಲವು ಫೋಟೋಸ್ ಎಲ್ಲ ಬಿಡುಗಡೆ ಮಾಡಿದಾರಲ್ಲ, ಅದರಲ್ಲಿ ನೋಡಿ ಹೇಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರ್ತಿದ್ರು. ಈವನ್ ಮಜಾ ಟಾಕೀಸಿಗೆ ಬಂದಾಗೂ ಕೂಡ ಅವ್ರಿಗೆ ಡಬ್ಬಿ ಎಲ್ಲ ಕಟ್ಕೊಡೋರಂತೆ. ಸೇಮ್ ಮಗುನ ನಾವು ಯಾವ ರೀತಿ ಸ್ಕೂಲಿಗೆ ಕಳಿಸ್ತೀವೋ ಅದೇ ರೀತಿ ಬ್ಯಾಗ್ ಪ್ಯಾಕ್ ಮಾಡಿ, ಈವನ್ ವಾಟರ್ ಬಾಟ್ಲ್ ಇಟ್ಬಿಟ್ಟು ಎಲ್ಲ, ಅಂದರೆ ಊಟ ತಿಂಡಿ ಎಲ್ಲ ಕಟ್ಟಿಬಿಟ್ಟು ಕಳಿಸೋರಂತೆ. ಎಲ್ಲರೂ ಬೇರೆ ಶೂಟಿಂಗ್ ಹೋದಾಗೂ ಅಥವಾ ಬೇರೆ ಯಾವ್ದಾದ್ರು ಪ್ರೋಗ್ರಾಮ್ಸ್ಗಳಿಗೆ ಹೋದಾಗೂ. ಈ 2 ಇಯರ್ಸಿಂದ ಅಷ್ಟು ಯಾವಾಗ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗ್ಬಿಡ್ತು ಅವಾಗಿಂದನೂ ಅವ್ರ ಪತಿ ತುಂಬಾ ಕೇರ್ ತಗೊಂಡು ಅವ್ರನ್ನ ಜಾಸ್ತಿ ದಿನ ಇಲ್ಲ ಉಳಿಸ್ಕೊಳ್ಳೇಬೇಕು ಅಂತ ಏನೇನೋ ಟ್ರೈ ಮಾಡಿ, ಹೊರಗಿಂದೆಲ್ಲ ತಿನ್ನಬೇಡ ನೀನು, ಇದನ್ನೇ ತಿನ್ನು ಒಳ್ಳೇದಿರುತ್ತೆ ಅಂತ ಇದು ನೋಡಿಕೊಂಡು ಮಾಡಿ ಕಳಿಸಿದ್ರಲ್ಲ. ಸೊ ಆ ಹಸ್ಬೆಂಡ್ಗೂ ಕೂಡ ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಅವರ ಈ ದುಃಖನೆಲ್ಲ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಆ ಭಗವಂತನಲ್ಲಿ. ಅವರು ಹೋಗಿರೋದು ಯಾವುದೋ ರಾಜಕೀಯದ ಫೀಲ್ಡ್ಗೆ ಅಥವಾ ಫಿಲ್ಮ್ ಫೀಲ್ಡಿಗೆ ಅಥವಾ ನಿರೂಪಣೆ ಫೀಲ್ಡಿಗೆ ಲಾಸ್ ಅಲ್ಲ. ಇದು ನಿಜವಾಗ್ಲೂ ಒಂದು ಕನ್ನಡಕ್ಕೆ ಲಾಸ್ ಆಗಿರೋದು. ಕನ್ನಡಕ್ಕೆ ಯಾರೂ ಅಷ್ಟು ಪರ್ಯಾಯವಾಗಿ ಒಂದೇ ಸಮನೆ ನಿರಳುಗಳವಾಗಿ ಮಾತಾಡೋ ಅಂಥ ವ್ಯಕ್ತಿನ ನಾನು ಇಲ್ಲಿವರೆಗೂ ನೋಡಿಲ್ಲ. ಅಷ್ಟು ಸ್ಪಷ್ಟತೆ ಇತ್ತು ಅವ್ರ ಭಾಷೆಯಲ್ಲಿ. ಕನ್ನಡ ಅಂದರೆ ಅಪರ್ಣ, ಅಪರ್ಣ ಅಂದರೆ ಕನ್ನಡ ಥರ ಇದ್ದರು. ಸೊ ಅವ್ರಿಗೆಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಾನು ನನ್ನ ಮನಸ್ಸಿನಲ್ಲಿರೋ ಅಂಥ ಅಭಿಪ್ರಾಯಗಳನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊತಾ ಹೋಗಿರೋದಷ್ಟೇ. ಇದರಲ್ಲಿ ಏನೂ ನನ್ನ ಸ್ವಾರ್ಥ ಏನೂ ಇಲ್ಲ ಅಂದ್ಕೊಳ್ತಾ
ಈ ವಿಡಿಯೋನ ಮುಗಿಸೋಣ ಅಂತ ಅನ್ಕೊತಾ ಇದ್ದೀನಿ. ಮುಗ್ಸೋಕ್ಕೆ ಮುಂಚೆ ಯಾರಿಗಾದ್ರೂ ನಾನು ಇದರಲ್ಲಿ ತಪ್ಪಾಗಿ ಮಾತಾಡಿದರೆ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.